ಇವತ್ತು ವಿಶ್ವದಾದ್ಯಂತ ಭರ್ಜರಿಯಾಗಿ ಟಾಕ್ಸಿಕ್ ಸಿನಿಮಾ ಇದೀಗ ರಿಲೀಸ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಫಸ್ಟ್ ಡೇ ಫಸ್ಟ್ ಶೋ ಈಗಾಗಲೇ ರಿಲೀಸ್ ಆಗಿ ಜನ ಕಣ್ತುಂಬಿಕೊಳ್ತಿದ್ದಾರೆ. ವಿಶ್ವದಾದ್ಯಂತ ತೆರೆಗಪ್ಪಳಿಸಿದೆ ರಾಯನ ಟಾಕ್ಸಿಕ್ ಅವತಾರ. ಕಣ್ತುಂಬಿಕೊಳ್ತಿದ್ದಾರೆ ಯಶ್ ಅವರ ಫ್ಯಾನ್ಸ್. ಏಕಕಾಲದಲ್ಲಿ 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಇದೀಗ ಸಿನಿಮಾ ತೆರೆ ಕಂಡಿದೆ. ಮುಂಜಾನೆ 6 ಗಂಟೆಯಿಂದಲೇ ಫಸ್ಟ್ ಶೋ ಆರಂಭ ಆಗಿದೆ. ಈಗಾಗಲೇ ಈ ಒಂದು ಫಸ್ಟ್ ಡೇ ಫಸ್ಟ್ ಶೋಗೆ ಈಗಾಗಲೇ ಹಲವು ಲಕ್ಷಾಂತರ ಅಭಿಮಾನಿಗಳು ಮುಂಚಿತವಾಗಿ ಅಡ್ವಾನ್ಸ್ ಬುಕಿಂಗ್ ಮಾಡಿಕೊಂಡಿದ್ರು. ಈಗ ಅಮೆರಿಕಾದಲ್ಲೇ ಬರೋಬ್ಬರಿ 400 ಕಡೆ ರಿಲೀಸ್ ಆಗಿದೆಯಂತೆ. ಪ್ರಪಂಚದಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿರುವಂತಹ ಟಾಕ್ಸಿಕ್ ಕರ್ನಾಟಕದಲ್ಲಿ ಟೋಟಲ್ 1,500 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನ ಆಗಿದೆ. ಬರೋಬ್ಬರಿ 6 ಭಾಷೆಗಳಲ್ಲಿ ಟಾಕ್ಸಿಕ್ ಈಗಾಗಲೇ ರಿಲೀಸ್ ಆಗಿದೆ. 3 ಗಂಟೆ 14 ನಿಮಿಷ ಇರುವಂತಹ ಟಾಕ್ಸಿಕ್ ಸಿನಿಮಾ ಈಗಾಗಲೇ ವರ್ಲ್ಡ್ ವೈಡ್ ಇವತ್ತು ರಿಲೀಸ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ ಏಕಕಾಲದಲ್ಲಿ 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿರುವಂತಹ ಒಂದು ಚಿತ್ರ. ಮುಂಜಾನೆ 6 ಗಂಟೆಯಿಂದಲೇ ಫಸ್ಟ್ ಶೋ ಈಗಾಗಲೇ ಆರಂಭ ಆಗಿದೆ. ಕೇವಲ ಅಮೆರಿಕಾದಲ್ಲಿ ಬರೋಬ್ಬರಿ 400 ಕಡೆ ರಿಲೀಸ್ ಆಗಿದೆ. ಕೇವಲ ಅಮೆರಿಕ ಬಿಟ್ಟರೆ ಇನ್ನು ಪ್ರಪಂಚದಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿರುವಂತಹ ಟಾಕ್ಸಿಕ್. ಇನ್ನು ನಮ್ಮ ಕರ್ನಾಟಕದ ವಿಚಾರದಲ್ಲಿ 1,500 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಈಗಾಗಲೇ ಪ್ರದರ್ಶನ ಕಂಡಿದೆ. ಬರೋಬ್ಬರಿ 6 ಭಾಷೆಗಳಲ್ಲಿ ರಿಲೀಸ್ ಆಗಿರುವಂತಹ ಟಾಕ್ಸಿಕ್ ಮೂವಿ. ಟೋಟಲ್ 3 ಗಂಟೆ 14 ನಿಮಿಷ ಇರುವಂತಹ ಟಾಕ್ಸಿಕ್ ಸಿನಿಮಾ. ಹೀಗೆ 4 ವರ್ಷಗಳ ಬಳಿಕ ತೆರೆ ಕಂಡಿರುವಂತಹ ಟಾಕ್ಸಿಕ್. ಈ ಒಂದು ಸಿನಿಮಾಗೋಸ್ಕರ ಯಶ್ ಅವರ ಲಕ್ಷಾಂತರ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಪೇಷನ್ಸ್ ಇಂದ ಕಾದು ಕೂತಿದ್ರು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಇಷ್ಟು ವರ್ಷ ಆದ ನಂತರ ಫೈನಲ್ ಇದೀಗ ಭರ್ಜರಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಈಗ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾಗೋಸ್ಕರ ಯಾರೆಲ್ಲ ಕಾದು ಕೂತಿದ್ರು, ಎಷ್ಟೆಲ್ಲ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರು ಯಶ್ ಅವರನ್ನ ಈ ಒಂದು ಲುಕ್ಕಲ್ಲಿ ನೋಡಬೇಕು, ಈ ರೀತಿಯಾದಂಥ ಎಂಟ್ರಿಯಲ್ಲಿ ನೋಡಬೇಕು ಅಂತ ಹೇಳಿ ಆ ಒಂದು ನಿರೀಕ್ಷೆ ಬಹುಶಃ ಈ ಬಾರಿ ತಲುಪುತ್ತೆ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಭರ್ಜರಿ ರೆಸ್ಪಾನ್ಸ್. ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಅಲ್ಲಂತೂ ಹೇಳುವಂತ ಮಾತೇ ಇಲ್ಲ, ಬೇರೆ ಮಾತೇ ಇಲ್ಲ ಅದರಲ್ಲಿ. ಅದಾದ ನಂತರ ಈಗ ಟಾಕ್ಸಿಕ್ ಸಿನಿಮಾ ನೋಡಿರುವಂಥ ಅಭಿಮಾನಿಗಳು ಕೂಡ ಫುಲ್ ಖುಷಿ ಆಗ್ತಿದ್ದಾರೆ. ಒಳ್ಳೆ ಸೆಲೆಬ್ರೇಷನ್, ಒಳ್ಳೆ ಹಬ್ಬ ಇವತ್ತು ಟೋಟಲಿ ಮನೆ ಮಾಡಿದೆ. ಮೆಜೆಸ್ಟಿಕ್ನಲ್ಲಿ ಧೂಳೆಬ್ಬಿಸಿದೆ ಟಾಕ್ಸಿಕ್ನದ್ದೇ ಆರ್ಭಟ. ಕೆಜಿ ರಸ್ತೆಯ ಎಲ್ಲಾ ಥಿಯೇಟರ್ಸ್ಗಳಲ್ಲೂ ಕೂಡ ಈಗ ಪ್ರದರ್ಶನ ಕಾಣ್ತಾ ಇದೆ. 4 ವರ್ಷಗಳ ಬಳಿಕ ಬೆಳ್ಳಿ ತೆರೆಯಲ್ಲಿ ರಾಯನ ದರ್ಶನವಾಗಿದೆ. ಟಾಕ್ಸಿಕ್ ವೀಕ್ಷಿಸಲು ಮುಗಿಬಿದ್ದಿದ್ದಾರೆ ರಾಯನ ಫ್ಯಾನ್ಸ್. ಮುಗಿಲೆತ್ತರದ ಕಟ್ಔಟ್ಸ್, ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ. ಥಿಯೇಟರ್ಸ್ಗಳ ಮುಂದೆ ಅಣ್ತಮ್ಮನ ಅಭಿಮಾನಿಗಳ ಹಬ್ಬ ಈಗ ಜೋರಾಗಿದೆ. ಹೀಗೆ ಮೆಜೆಸ್ಟಿಕ್ನಲ್ಲಿ ಕಂಡು ಬಂದಿರುವಂತಹ ಈ ದೃಶ್ಯಗಳು.
ಹೀಗೆ ಇದೀಗ ಮೆಜೆಸ್ಟಿಕ್ನಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಮೆಜೆಸ್ಟಿಕ್ನಲ್ಲಿರುವಂತಹ ನರ್ತಕಿ ಥಿಯೇಟರ್ ಇರ್ಬೋದು ಅಥವಾ ಸಂತೋಷ್ ಥಿಯೇಟರ್ ಇರ್ಬೋದು, ಈ ಎಲ್ಲ ಥಿಯೇಟರ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಯಾವುದೇ ಒಂದು ಕನ್ನಡ ಸಿನಿಮಾ ಇಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಭರ್ಜರಿಯಾಗಿ ಸೆಲೆಬ್ರೇಷನ್ಸ್ ಇರುತ್ತೆ, ದೊಡ್ಡ ದೊಡ್ಡ ಕಟೌಟ್ಸ್ ಇರುತ್ತೆ. ಅದರಲ್ಲೂ ಕೂಡ ಈಗ ಯಶ್ ಅವರ ಸಿನಿಮಾ ರಿಲೀಸ್ ಆಗಿದೆ ಅಂತಂದ್ರೆ ಅದರಲ್ಲಿ ಹೇಳೋವಂಥ ಮಾತೇ ಇಲ್ಲ.